ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಮಾಜ ಸೇವಕ ಹಾಗೂ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಕ್ಟರ್ ಅದ್ದೆ ಮಂಜುನಾಥ್ ತನ್ನ ಹುಟ್ಟುಹಬ್ಬವನ್ನು ಸ್ವಗೃಹದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡರು. ಇವರು ಹಲವಾರು ಸಮಾಜಮುಖಿ ಕಾರ್ಯಗಳಿಂದ ಹೆಸರುವಾಸಿಯಾಗಲು ತನ್ನದೇ ಆದ ಅಭಿಮಾನಿಗಳು ಹಾಗೂ ಹಿತೈಷಿಗಳನ್ನು ಹೊಂದಿದ್ದಾರೆ. ಜನ್ಮದಿನದ ಸಂಭ್ರಮದಲ್ಲಿ ಭಾಗಿಯಾಗಿ ಸನ್ಮಾನಿಸಿ ಶುಭ ಹಾರೈಸಿದ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸಿದರು. ಶುಭ ಸುದಿನ ಈ ಸುದಿನ ನಿನ್ನ ಜನ್ಮದಿನ, ಹಳೆಯದು ಮರೆಯಲಿ ಹೊಸತಿನಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ಅದ್ದೆ ಮಂಜಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅದ್ದೆ ಮಂಜಣ್ಣನವ್ರ ಬಗ್ಗೆ ಹೇಳಬೇಕು ಅಂತಂದರೆ, ಅವರು ಈ ನಾಡು ಕಂಡ ವ್ಯಕ್ತಿಗಳಲ್ಲಿ ಭಾಳ ಅಪರೂಪವಾದಂಥ ಒಂದು ವ್ಯಕ್ತಿ. ಭಾಳ ಸಜ್ಜನಿಕೆ ಗುಣವಂತವರು, ಭಾಳ ಸರಳ ಜೀವಿ, ಉತ್ತಮ ಗುಣ ಅಂತ ಹೃದಯವಂತರು ಅದ್ದೆ ಮಂಜಣ್ಣನವರು. ಈ ಪ್ರಕೃತಿ ಒಳಗಡೆ ಸೂರ್ಯ, ಚಂದ್ರ, ನೀರು, ಗಾಳಿ, ಬೆಳಕು ಯಾವ ರೀತಿ ಪರಿಶುದ್ಧವಾಗಿದೆಯೋ ಅವರ ಮನಸ್ಸು ಕೂಡ ಅಷ್ಟೇ ಪರಿಶುದ್ಧವಾಗಿದೆ. ಅವರು ಈ ನಮ್ಮ ಭಾಗದಲ್ಲಿ ಹೆಸರುಘಟ್ಟ ಬ್ಲಾಕ್ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಉರುಪು ಸೃಷ್ಟಿಯಾಗಿದೆ, ಒಂದು ಹೊಸ ಹುಮ್ಮಸ್ಸು ಯುವಕರಲ್ಲಿ ಸೃಷ್ಟಿಯಾಗಿದೆ. ಹಳೆ ಬೇರು ಹೊಸ ಚಿಗುರು ಯಾವುದನ್ನು ಬಿಡ್ತಿಲ್ಲ. ಹಳಬರನ್ನು ಕೂಡ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಹೊಸ ಪ್ರತಿಭೆಗಳನ್ನು ಕೂಡ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಇವಾಗ ಒಂದು ಒಳ್ಳೆ ಹುಮ್ಮಸ್ಸಿನಲ್ಲಿ ಪಕ್ಷ ಕಟ್ಟಂಥ ಕೆಲಸ ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಯಲಹಂಕ ಕ್ಷೇತ್ರದಲ್ಲಿ ಒಂದು ಹೊಸ ಬದಲಾವಣೆ ಖಂಡಿತ ಆಗೇ ಆಗುತ್ತೆ. ಇದು ಶತಸಿದ್ಧ. ಹುಟ್ಟುಹಬ್ಬ ನನಗೆ ಯಾವತ್ತೂ ವಿಶೇಷ ಆಗಿರಲಿಲ್ಲ. ನಾನು ಯಾಕೆಂದರೆ ನಂದು ಇದರಲ್ಲಿ ಟ್ಯಾಗ್ಲೈನ್ ಹಾಕಿದ್ದೆ ಸೋಷಿಯಲ್ ಮೀಡಿಯಾದಲ್ಲಿ, ಕ್ರಿಮಿಕೀಟಗಳು, ನಾಯಿಗಳು, ನರಿಗಳು ಮತ್ತು ಆನೆಗಳು ಎಲ್ಲ ಜನಿಸಿದಂತೆಯೇ ಮನುಷ್ಯನು ಜನಿಸ್ತಾನೆ ಅಂತ. ಆದರೆ ಇವತ್ತು ನಮ್ಮ ಮುಖಂಡರುಗಳು ಏನಿದ್ದಾರೆ, ಈ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಯ ಮುಖಂಡರುಗಳು, ಅದರಲ್ಲೂ ಹೆಸರುಘಟ್ಟ ಬ್ಲ್ಯಾಕ್ನ ಮುಖಂಡರುಗಳು, ಎಲ್ಲ ಲೀಡರ್ಗಳು, ಅವರು ಮತ್ತು ಯುವಕರು, ಮುಖ್ಯವಾಗಿ ಯುವಕರ ಪಡೆ, ಇವರೆಲ್ಲ ಸೇರಿ ಒಂದು ಪ್ರೇರಣೆಯಾಗಿ ಈ ಥರದೊಂದು ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಈ ಥರದೊಂದು ನನಗೆ ಹೆಂಗಾಗಿದೆ ಅಂದರೆ, ಪ್ರೀತಿಯಿಂದ ಅವರ ಪ್ರೀತಿ ಮತ್ತು ಆರೈಕೆಗೆ ಭಾಳ ಕೃತಜ್ಞತೆ ಬಂದಿದೆ. ಶಬ್ದಗಳಿಲ್ಲ ಅವ್ರ ಬಗ್ಗೆ ಹೇಳೋಕ್ಕೆ. ಇಷ್ಟೆಲ್ಲ ನನಗೆ ಹಾರೈಸಿರೋ ಅವರೆಲ್ಲರಿಗೂ ನಾನು ನನ್ನ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತೇನೆ. ಸಂಘಟನೆ ನಾವು ಕಾಂಗ್ರೆಸ್ ಆಕ್ಟಿವಾಗಿ ಕೆಲಸ ಮಾಡ್ತಿದ್ದೀವಿ. ತುಂಬಾ ಕೆಲಸಗಳು ತಾವೆಲ್ಲ ನೋಡಿರ್ತೀರಿ. ಬ್ಯಾಂಕ್ ಎಲೆಕ್ಷನ್ ಮಾಡಿದ್ವಿ, ಜನಮಾನಸ ಪಂಚಾಯತಿ ವೈಸು ಮಾಡಿದ್ದಾಯಿತು, ಆಮೇಲೆ ಸಮಾವೇಶ ಒಂದಾಯಿತು. ಸೊ ಈಗೇನೇ ಬೇರೆ ಬೇರೆ ಸಮಸ್ಯೆಗಳು, ಜನರ ಸಮಸ್ಯೆಗಳಿಗೆ ತಹಶೀಲ್ದಾರ್ ಆಫೀಸ್ ಇರ್ಬೋದು, ADLR ಆಫೀಸ್ ಇರ್ಬೋದು, EO ಆಫೀಸ್ ಇರ್ಬೋದು, ಅಲ್ಲೆಲ್ಲ ಹೋಗಿ ಕೆಲಸಗಳನ್ನ ಮಾಡ್ತಿದ್ದೀವಿ. ನಮಗೆ ಯಾರು ದೌರ್ಜನ್ಯ ಯಾರು ಮಾಡಿಲ್ಲ ಇದುವರೆಗೂ. ಹಿಂದೆ ಮಾಡೋರಂತೆ ದೌರ್ಜನ್ಯ ಮಾಡೋದು, ಅದು ಇದು ಯಾರೂ ಮಾಡಿಲ್ಲ. ಅಂದರೆ ಇದು ಯಾರಿಗೆ ಗೊತ್ತೋ ಯಾರಿಗೆ ಬಿಡ್ತೋ, ಸ್ಥಳೀಯವಾಗಿ ಹಳ್ಳಿ ಒಳಗೆ ನಡೆಯುವಂಥ ಒಂದು ಇದೇನಿತ್ತು ಸಂಘರ್ಷ, ಅಲ್ಲಿನ ವ್ಯಕ್ತಿಗಳು ಕೆಲವರು ದೌರ್ಜನ್ಯ ಮಾಡಿ ನಮ್ಮ ವ್ಯಕ್ತಿಗಳಿಗೆ ಅಥವಾ ಕಾಂಗ್ರೆಸ್ ಪರ ಇರೋರಿಗೆ ತೊಂದರೆ ಕೊಟ್ಟಿರೋದು ಉಂಟು. ಇದು ಅನೇಕ ಊರುಗಳಲ್ಲಿ ಇದೆ ಈಗಲೂ. ಯಾರು ದೌರ್ಜನ್ಯ ಮಾಡಬಾರ್ದು. ಯಾಕೆಂದರೆ ಡೆಮಾಕ್ರಸಿ ಇಟ್ಸ್ ಎ ಪೀಪಲ್ಸ್ ಅಡ್ಮಿನಿಸ್ಟ್ರೇಷನ್, ಜನರ ಆಡಳಿತ ಅದು ಡೆಮಾಕ್ರಸಿ ಅಂದರೆ. ಸೊ ಆ ಥರದಿದ್ದರೆ ನಾವು ನೈತಿಕವಾಗಿ, ಸಂಘಟನಾತ್ಮಕವಾಗಿ ಅದನ್ನು ನಾವು ಎದುರುಗೊಳ್ತಾ, ನಾವೆಲ್ಲರೂ ಜೊತೆಗೂಡ್ತಾ, ನಮ್ಮ ಇಡೀ ಟೀಮನ್ನು ಬೆಳೆಸ್ತಾ, ಮತ್ತೇನು ಯುವಕರು ಎಲ್ಲ ನಮ್ಮ ಜೊತೆ ಸೇರಿದ್ದಾರೆ, ಅವರೆಲ್ಲರ ಜೊತೆ ಪಕ್ಷವನ್ನು ಕಟ್ಟಿ ಮುಂದೆ ಒಂದು ಸಾರ್ಥಕವಾದಂಥ ಸಂಘಟನೆಯಾಗಿ ನಾವು ರೂಪಿಸಬೇಕು, ನಾವೆಲ್ಲರೂ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಅಂತ ನನ್ನ ಅನಿಸಿಕೆ. ಅದೇ ಅವರ ಪ್ರೀತಿ ಮತ್ತು ಆರೈಕೆಗೆ ನಾನು ನನ್ನ ಮನದಾಳದ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ. ನಾನು ಹೇಳಿದೆ, ನಿಜಕ್ಕೂ ಅವರ ಈ ತೋರಿಸಿರೋ ಪ್ರೀತಿಗೆ, ವಿಶ್ವಾಸಕ್ಕೆ, ಗೌರವಕ್ಕೆ ಅಥವಾ ಆರೈಕೆಗೆ ಯುವಕರೆಲ್ಲ ಗೌರವ ತೋರಿಸಿದ್ದಾರೆ, ಹಿರಿಯರೆಲ್ಲ ಆಶೀರ್ವಾದ ಮಾಡಿದ್ದಾರೆ, ನನ್ನ ಏಜ್ನವರೆಲ್ಲ ನನಗೆ ಆರೈಕೆಗಳನ್ನ ಹೇಳಿದ್ದಾರೆ. ಸೊ ಈ ಅಂಶಗಳಿಗೆ ನನ್ನ ಮನದುಂಬಿ ಬಂದಿದೆ. ಅದಕ್ಕೆ ನಿಜವಾಗ್ಲೂ ಮಾತುಗಳೇ ಇಲ್ಲ, ನೋ ವರ್ಡ್ಸ್. ಅವ್ರ ಅಷ್ಟು ಕೃತಜ್ಞತೆಯನ್ನು ನಾನು ಅವ್ರ ಬಗ್ಗೆ ಹೊಂದಿದ್ದೀನಿ. ಮತ್ತು ಇದೊಂದು ಜವಾಬ್ದಾರಿಯ ರೂಪದಲ್ಲಿ ನಾನು ಮುಂದೆ ಕೂಡ ಅವ್ರ ವಿಶ್ವಾಸನ ಉಳಿಸ್ಕೊಳ್ತೀನಿ ಅನ್ನೋ ಮಾತನ್ನು ಹೇಳಿ.
ಸಂತೋಷದ ಶುಭ ಸುದಿನ, ಈ ಸುದಿನ ನಿನ್ನ ಜನ್ಮದಿನ. ಹಳೆಯದು ಮರೆಯಲಿ ಹೊಸತಿನಲ್ಲಿ, ಈ ಜೀವನ ನಲಿಯಲಿ ಹರುಷದಲ್ಲಿ. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.